ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಸಚಿವರಿಗೆ ಈಗ ಆತಂಕ ಭಯದಲ್ಲಿದ್ದಾರೆ. ಕಾರಣ ರಾಜ್ಯ ಸರ್ಕಾರದಲ್ಲಿ ಅಷ್ಟಕ್ಕೂ ಆಗ್ತಾ ಇರೋದು ಏನು? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಆತಂಕದಲ್ಲಿ ಸಿದ್ದರಾಮಯ್ಯ ಸಂಪುಟದ ಸಚಿವರು, ರಾಜ್ಯ ಸರ್ಕಾರದಲ್ಲಿ ಅಷ್ಟಕ್ಕೂ ಆಗ್ತಾ ಇರೋದೇನು? ಮಧುಬಾಲೆ ಆಯಿತು, ಫೋನ್ ಟ್ಯಾಪಿಂಗ್ ಆಯಿತು, ಈಗ ಸಿದ್ದರಾಮಯ್ಯ ಬಣದ ಸಚಿವರ ಮೇಲೆ ಬೇಹುಗಾರಿಕೆ, ಸಂಪುಟ ಸಹೋದ್ಯೋಗಿಗಳ ಮೇಲೆ ಸ್ಪೈ ಮಾಡ್ತಾ ಇರುವಂತದ್ದು ಯಾರು? ಹಾಗಾದ್ರೆ ಕೆಲ ಸಚಿವರ ಚಲನವಲನಗಳ ಮೇಲೆ ನಿರಂತರ ಕಣ್ಗಾವಲು, ಬೇಹುಗಾರಿಕೆ ವಿಷಯ ಸಿಎಂ ಗಮನಕ್ಕೆ ತಂದಿರುವಂತಹ ಸಚಿವರು ಈಗ ಬೇಹುಗಾರಿಕೆ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲು ಕೂಡ ಸಚಿವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಚಿವರು ಕೂಡ ಸಜ್ಜಾಗ್ತಾ ಇರುವಂತದ್ದು. ಹಾಗಾದ್ರೆ ಸಚಿವ ಸಂಪುಟದಲ್ಲಿ ಭಯ ಯಾಕೆ? ಏನಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ? ಸಚಿವರು ಭಯ ಯಾಕೆ ಪಡ್ತಾ ಇದ್ದಾರೆ? ಆತಂಕ ಯಾಕೆ ಸಿದ್ದರಾಮಯ್ಯ ಸರ್ಕಾರದ ಈ ಸಚಿವ ಸಂಪುಟದಲ್ಲಿ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಸೊ ಅಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಹನಿ 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 ಟ್ರಾಪ್, ಇನ್ನೊಂದು ಕಡೆಯಲ್ಲಿ ಫೋನ್ ಟ್ಯಾಪಿಂಗ್, ಇನ್ನೊಂದು ಕಡೆಯಲ್ಲಿ ಈಗ ಬೇಹುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಸಚಿವರು ಆತಂಕದಲ್ಲಿದ್ದಾರೆ. ಬೇರೆ ಯಾರು ಮಾಡೋದಲ್ಲ, ಬೇರೆ ಯಾವುದೋ ರಾಷ್ಟ್ರದವರು ಮಾಡೋದಲ್ಲ, ಬೇರೆ ಇನ್ನೇನೋ ಪಾಕಿಸ್ತಾನನೋ ಅಫ್ಘಾನಿಸ್ತಾನನೋ ಅಥವಾ ಅಮೆರಿಕದವರು ಚೀನಾದವರು ಮಾಡ್ತಾ ಇಲ್ಲ. ಇಲ್ಲಿ ಆಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದಲ್ಲಿರುವಂತ ಸಚಿವರೇ ಮಾಡ್ತಾ ಇದ್ದಾರೆ ಎನ್ನುವಂತ ಗಂಭೀರ ಆರೋಪ ಪ್ರಭಾವಿ ಸಚಿವರು ಮಾಡ್ತಾ ಇದ್ದಾರೆ. ಈ ಫೋನ್ ಟ್ಯಾಪಿಂಗ್ ವಿಚಾರ ಎನ್ನುವಂಥದ್ದು ಕೂಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ವಿರೋಧ ಪಕ್ಷದ ನಾಯಕರು, ಅದನ್ನು ಬಿಟ್ಟುಬಿಡಿ, ಸ್ವಪಕ್ಷದ ರಾಜಕೀಯ ನಾಯಕರೇ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಚಿವರು ಇರಬಹುದು, ಶಾಸಕರು, ಅವರೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಈಗ ಒಂದಿಷ್ಟು ಜನ ಸಚಿವರಿಗೆ ಎದೆಯಲ್ಲಿ ಗಡಗಡ ನಡುಕ ಹುಟ್ಟುಕೊಂಡಿರುವಂತದ್ದು ನೋಡಿ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಸಿದ್ದು ಬಣದ ವಿರುದ್ಧ ಗೂಢಚರ್ಯೆ ನಡೀತಾ ಇದೆಯಾ? ಹಾಗಾದ್ರೆ ಇದನ್ನ ಆರೋಪ ಮಾಡ್ತಾ ಇರುವಂತದ್ದು ಬೇರೆ ಯಾರು ಆರೋಪ ಮಾಡಿದ್ರೆ ಅದನ್ನ ಅಲ್ಲಗೆಳೆಯಬಹುದಿತ್ತು. ಆದ್ರೆ ಈಗ ಆರೋಪ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲೇ, ಅವರ ಸಚಿವ ಸಂಪುಟದಲ್ಲೇ, ಅವರಲ್ಲೇ ಇರುವಂತಹ ಸಚಿವರು ಗಂಭೀರವಾದಂತಹ ಆರೋಪ ಮಾಡ್ತಾ ಇರುವಂತದ್ದು. ಸೊ ಇದನ್ನ ಈಗ ವಿರೋಧ ಪಕ್ಷರು ಕೂಡ ಒಂದು ಬ್ರಹ್ಮಾಸ್ತ್ರವನ್ನಾಗಿ ತೆಗೆದುಕೊಂಡು ಅವರ ಸಚಿವ ಸಂಪುಟದ ವಿಚಾರದ ಬಗ್ಗೆ ಈಗ ಪ್ರಶ್ನೆ ಹೇಳ್ತಾ ಇರುವಂತದ್ದು. ಹನಿ ಟ್ರ್ಯಾಪ್ ವಿಚಾರ ಆಯಿತು, ಫೋನ್ ಟ್ಯಾಪಿಂಗ್ ವಿಚಾರ ಆಯಿತು, ಗೂಢಾಚಾರ್ಯ ವಿಚಾರ, ಅಂದ್ರೆ ಯಾರ್ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ಇದೆಲ್ಲರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಯಾವುದೋ ಹೊರದೇಶದವರು, ಪಾಕಿಸ್ತಾನನೋ ಅಮೆರಿಕನೋ ಚೀನಾನೋ ಅಲ್ಲೆಲ್ಲಿನವರೋ ಬಂದು ಇಲ್ಲಿ ಗೂಢಾಚಾರಿಕೆ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯವರವರ ಸರ್ಕಾರದ ಸಚಿವ ಸಂಪುಟದಲ್ಲಿರುವಂತಹ ಪ್ರಭಾವಿ ಸಚಿವರು. ಹಾಗಾದ್ರೆ ಭಯ ಯಾಕೆ ಈಗ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ? ಸದ್ಯ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಿಕೇಶ್. ನೋಡಿ, ಇದು ರಾಜಕೀಯದಲ್ಲಿ ನಡೆಯುವಂತಹ ಘಟನೆಗಳು, ಇದು ಹೊಸ್ತೇನಲ್ಲ. ಆದ್ರೆ ಈಗ ಈ ಒಂದು ಶೇರಿಂಗ್ ಅನ್ನುವ ಒಂದು ವಿಚಾರ ಬಂದಾಗ, ಸೀಟ್ ಶೇರಿಂಗ್ ಅಂತ ಬಂದಾಗ, ಅಂದ್ರೆ ಸಿಎಂ ಕುರ್ಚಿ ಫೈಟ್ ನಡೀತಾ ಇರೋದು ಇವತ್ತು ನೆನ್ನೆದಲ್ಲ, ತಿಂಗಳಾನುಗಟ್ಲೆಯಿಂದಲೂ ಕೂಡ ನಡೀತಾ ಇದೆ. ಈಗ ಆಲ್ರೆಡಿ ವಿಪಕ್ಷದ ನಾಯಕರು ಬಹುತೇಕ ನವೆಂಬರ್ ಅಲ್ಲಿ ಒಂದು ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತೇಳಿ ವಿಪಕ್ಷದ ನಾಯಕರು ಕೂಡ ಇದೇ ವಿಚಾರವಾಗಿ ಮೊನ್ನೆ ಅಷ್ಟೇ ಸೆಷನ್ ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಅಲ್ಲದೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಇದೇ ವಿಚಾರವಾಗಿ ಮಾತುಗಳನ್ನ ಕೂಡ ಆಡಿದ್ರು. ಸೊ ಇದೆಲ್ಲದರ ನಡುವೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣ ಅಂತೇಳಿ ಅದು ಇಡೀ ಜಗಜ್ಜಾಹೀರ ಆಗಿರುವಂತಹ ವಿಚಾರ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿರುವಂತಹ ಅನೇಕ ಸಚಿವರು, ನಾಯಕರು, ಶಾಸಕರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬಾರದು ಅನ್ನುವ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೂಡ ಅದೇ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಅವರ ಬಣದಲ್ಲಿರುವಂತಹ ಆಪ್ತರು ಕೂಡ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗ್ತಾರೆ, ಅದು ಆದಷ್ಟು ಬೇಗ ಅಂತೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದೆಲ್ಲದರ ನಡುವೆ ಈಗ ಫೋನ್ ಟ್ಯಾಪಿಂಗ್ ಅನ್ನುವ ವಿಚಾರ ಇವತ್ತು ಬೆಳಗಿನಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲ ಸಚಿವರನ್ನ, ಶಾಸಕರನ್ನ ಒಂದು ಗೂಢಚರ್ಯವನ್ನ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿ ಅಚ್ಚರಿ ಅಂಶ ಈಗ ಹೊರಬಿದ್ದಿರುವಂತದ್ದು. ಅವ್ರು ಎಲ್ಲಿ ಹೋಗ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ, ಯಾರನ್ನ ಸಂಪರ್ಕ ಮಾಡ್ತಿದ್ದಾರೆ, ಏಕಾಂಗಿಯಾಗಿ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಾ, ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ
ಯಾರ ಜೊತೆಯಲ್ಲಿ ಅವರು ಮಾತುಕತೆಯನ್ನು ನಡೆಸ್ತಾರೆ, ಡಿನ್ನರ್ ಮೀಟಿಂಗ್ ಅಲ್ಲಿ ಏನೆಲ್ಲ ಆಗುತ್ತೆ, ಡಿನ್ನರ್ ಮೀಟಿಂಗ್ ಯಾರೆಲ್ಲ ಇನ್ವೈಟ್ ಮಾಡ್ತಾರೆ, ಯಾರೆಲ್ಲ ಹೋಗ್ತಾರೆ, ಈ ರೀತಿಯಾದಂತಹ ಒಂದು ಗೂಢಚರ್ಯವನ್ನ ಮಾಡುವಂತ ಕೆಲಸಗಳು ಕಾಂಗ್ರೆಸ್ ಪಾಳದಲ್ಲಿ ಆಗ್ತಾ ಇದೆ ಅನ್ನೋದು ಈಗ ಶಾಕಿಂಗ್ ವಿಚಾರ. ಅಷ್ಟೇ ಅಲ್ಲದೆ ಕೆಲ ಸಚಿವರು ಕೂಡ ಈ ವಿಚಾರವನ್ನ ತನ್ನ ಆಪ್ತ ವಲಯದಲ್ಲಿ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕಡೆ ವಿಪಕ್ಷದ ನಾಯಕರು ಇವತ್ತು ಆರ್ ಅಶೋಕ್ ಅವರು ಕೂಡ ಮಾತಾಡಬೇಕಾದ್ರೆ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತನ್ನ ಫೋನ್ ಅನ್ನು ಕೂಡ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಆ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕೂಡ ಸೃಷ್ಟಿಯಾಗಿತ್ತು. ಈಗ ಮುಂದುವರೆದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಕೆಲ ನಾಯಕರನ್ನ ಗೂಢಚರ್ಯ ಮಾಡಲಾಗ್ತಾ ಇದೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಸಚಿವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಇದು ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಟರ್ನ್ ಮತ್ತೆ ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತೇವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಕೇಶ್. ಓಕೆ, ನಾಗೇಂದ್ರ ಬಾಬು ಹಾಗೆ ಹೋಲ್ಡ್ ಅಲ್ಲಿ ನನ್ನ ಸಹೋದ್ಯೋಗಿ ಬಸವರಾಜ್ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಸದ್ಯ ನೀವೀಗ ಫೀಲ್ಡ್ ಅಲ್ಲಿ ಇದ್ದೀರಿ. ಸದ್ಯ ಏನ್ ಆಗ್ತಾ ಇದೆ ಈ ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಸರ್ಕಾರದ ಮೇಲೆ ಇಂಥ ಒಂದು ಗಂಭೀರ ಆರೋಪ ಬಂದಿರುವಂತದ್ದು, ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ನೆಕ್ಸ್ಟ್ ಏನಾಗುತ್ತೆ ಅಂತ? ಖಂಡಿತ ನಿಕೇಶ್, ಇವು ಬಹಳ ಪ್ರಮುಖವಾದಂತದ್ದು ಮತ್ತು ಬಹಳ ಗಂಭೀರವಾದಂತಹ ಆರೋಪಗಳನ್ನ ಸಚಿವರು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಈಗಾಗಲೇ ಸದನದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಅದು ಸಿಎಂ ಆಪ್ತ ಸಚಿವರು, ಇದು ಬಹಳ ಗಂಭೀರ ಆಗಿರ್ತಕ್ಕಂಥ ವಿಚಾರ. ಇನ್ನೊಂದಿಷ್ಟು ಬಹಳ ಗಂಭೀರ ಇರತಕ್ಕಂಥದ್ದು, ಸಚಿವರನ್ನ ಫಾಲೋ ಮಾಡಲಾಗ್ತಾ ಇದೆ, ಅವರ ಮೇಲೆ ಗೂಢಚಾರಿಕೆ ಮಾಡಲಾಗ್ತಾ ಇದೆ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದಾವೆ. ಸ್ವತಃ ಸಚಿವರೇ ಇದನ್ನ ಆಪ್ತರಿಕಲ್ಲಿ ಮಾತಾಡಬೇಕಾದಾಗ ವಿಷಯಗಳನ್ನ ಬಹಿರಂಗಪಡಿಸಿರ್ತಕ್ಕಂಥದ್ದು. ಸಿಎಂ ಬಣ್ಣದ ಸಚಿವರು ಯಾರೆಲ್ಲ ಇದಾರಲ್ಲ, ಅದರಲ್ಲೂ ಪ್ರಮುಖ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಸಚಿವರನ್ನ ಅವರನ್ನ ಹಿಂಬಾಲಿಸಲಾಗ್ತಾ ಇದೆ. ಅವ್ರು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾರ ಜೊತೆ ಮಾತನಾಡ್ತಾರೆ, ಯಾರ ಜೊತೆ ಮೀಟಿಂಗ್ ಮಾಡ್ತಾರೆ, ಇದನ್ನೆಲ್ಲವನ್ನು ಕೂಡ ಗಮನಿಸಲಾಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪಗಳನ್ನ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಈಗಾಗಲೇ ಸಿಎಂ ಗಮನಕ್ಕೂ ತಂದಿದ್ದಾರೆ. ಸಿಎಂ ಕೂಡ ಇದನ್ನ ಪರಾಮರ್ಶೆ ಮಾಡೋಣ ಅನ್ನುವಂತ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು. ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಕ್ಕೆ ದೆಹಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಈ ವಿಚಾರ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಇದೊಂದು ಬಹಳ ಗಂಭೀರವಾದಂತಹ ಆರೋಪ. ಯಾಕಂದ್ರೆ ಫೋನ್ ಕದ್ದಾಳಿಕೆ ಆರೋಪ ಸಹಜವಾಗಿ ಬಂದೇ ಬರ್ತದೆ. ಆದ್ರೆ ಕಳೆದ 6 ತಿಂಗಳಿಂದ ಸಚಿವರನ್ನ ಗೂಢಚಾರಿಕೆ ಮಾಡಲಾಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಇದೆಯಲ್ಲ, ಇದು ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಇದೊಂದನ್ನ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ. ಇದನ್ನ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಮತ್ತು ಅವರ ಅಜೆಂಡಾ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ. ಅದ ಇಲ್ಲದೆ ಯಾರ್ದೋ ಮೇಲೆ ಆರೋಪ ಮಾಡಕ್ಕಾಗಲ್ಲ. ಆದ್ರಿಂದ ಇದನ್ನ ಒಂದಷ್ಟು ಪಕ್ಷದ ಮತ್ತು ಸರ್ಕಾರದ ಚೌಕಟ್ಟಿನಲ್ಲಿ ಈ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂಥದ್ದು ಮತ್ತು ಇದನ್ನ ತಡಿಬೇಕಾಗಿರ್ತಕ್ಕಂಥದ್ದು. ತಡಿಯೋಕ್ಕಂತೂ ಆಗಲ್ಲ, ಆದ್ರೆ ಇದನ್ನ ಯಾವ ಉದ್ದೇಶಕ್ಕೆ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ ನಿಕೇಶ್ ಪತ್ತೆ ಹಚ್ಚುವಂತ ಕೆಲಸಗಳು ಆಗ್ತಾ ಇದಾವೆ. ಮತ್ತು ರಾಜ್ಯ ರಾಜಕೀಯವಾಗಿ ಕೂಡ ಇದು ಬಹಳ ಗಂಭೀರತೆ ಮತ್ತು ಒಂದಷ್ಟು ಹೊಸ ಮಜಲುಗಳಿಗೆ ತಿರುವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ನಿಕೇಶ್. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಅಂಡ್ ನಾಗೇಂದ್ರ ಬಾಬು.